ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಆವರಣದ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕುವೆಂಪುರವರ ಜನ್ಮೋತ್ಸವವನ್ನು ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟಬೀರ ಸಮಾಜವು ಹೊರತಂದಿರುವ 2026ನೇ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ನಾಪೋಕ್ಲು ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಆವರಣದ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ವತಿಯಿಂದ ಕುವೆಂಪುರವರ ಜನ್ಮೋತ್ಸವ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುವೆಂಪುರವರ ಉದಯ ರವಿ ಎಂಬ ಮನೆಯನ್ನ ಸಂಗ್ರಹಾಲಯ ಮಾಡುವ ಬಗ್ಗೆ ಚಿಂತನೆ ನಡೆಸಿದ್ದು, ಕುಪ್ಪಳ್ಳಿಯಲ್ಲಿರುವ ಮನೆಯಂತೆ ಮೈಸೂರಿನಲ್ಲಿಯೂ ಕೂಡ ಉದಯ ರವಿ ಎಂಬ ಕುವೆಂಪುರವರ ಮನೆಯನ್ನ ಸಂಗ್ರಹಾಲಯವನ್ನ ಮಾಡಿ ಅಲ್ಲಿ ಅವರು ಬಳಸುತ್ತಿದ್ದ ಪುಸ್ತಕ, ಕೃತಿಗಳ ಪ್ರತಿ ಹಲವಾರು ವಸ್ತುಗಳನ್ನ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ಇದು 2026 ಡಿಸೆಂಬರ್ 29ರಂದು ಪ್ರಾರಂಭವಾಗುತ್ತದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಮತ್ತು ಶ್ರೀ ಕುವೆಂಪು ಅವರ ಅಳಿಮಯ್ಯ ಡಾಕ್ಟರ್ ಚಿದಾನಂದ ಗೌಡ ತಿಳಿಸಿದರು. ಕೊಡಗು ವಿಶ್ವವಿದ್ಯಾಲಯ ಜ್ಞಾನಕಾವೇರಿ ಆವರಣದ ಆರೋಗ್ಯ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ಹಾಗೂ ನಾಡಪ್ರಭು ಪತ್ತಿನ ಸಹಕಾರ ಸಂಘ ಕುಶಾಲಗ್ರೀವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ಮಾನವ ಕುವೆಂಪುರವರ ಜನ್ಮೋತ್ಸವ ಮತ್ತು ಸಮಗ್ರ ಸಾಹಿತ್ಯದ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಹಾಗೂ ರಸಪ್ರಶ್ನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಶ್ರೀ ರಾಮಾಯಣ ದರ್ಶನಂ ಆಧುನಿಕ ಕಾಲದಲ್ಲಿನ ಮಹಾಕಾವ್ಯದ ವೈಶಿಷ್ಟ್ಯತೆಯು ಮೂಲ ರಾಮಾಯಣಕ್ಕಿಂತ ವಿಭಿನ್ನ ಮತ್ತು ವಿಶೇಷವಾಗಿದೆ. ರಾಮನ ಆದರ್ಶಗಳು ಎದ್ದು ಕಾಣುತ್ತದೆ, ಹಲವಾರು ವಿಶೇಷತೆಯನ್ನ ಎತ್ತಿ ಹಿಡಿದಿದೆ. ಕುವೆಂಪು ಒಬ್ಬರು ಕಾಡು ಕವಿ. ತಮ್ಮ ಸಾಹಿತ್ಯದಲ್ಲಿ ಕಾಡಿನ ಮೇಲೆ ಇದ್ದಂತಹ ಪ್ರೀತಿಯನ್ನ ಮತ್ತು ಆಸಕ್ತಿಯನ್ನ ತೋರ್ಪಡಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರು ಆದ ಡಾಕ್ಟರ್ ಸುರೇಶ್ ಎಂ, ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾದ ಲೋಕೇಶ್ ಸಾಗರ್ ಮಾತನಾಡಿದರು. ಕನ್ನಡ ಸಿರಿ ಸ್ನೇಹ ಬಳಗದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಕೊಡಗು ವಿಶ್ವವಿದ್ಯಾಲಯದ ಹಿತರಕ್ಷಣಾ ಬಳಗದ ಪದಾಧಿಕಾರಿಗಳು ಮತ್ತು ಸದಸ್ಯರು, ವಿವಿಧ ವಿಭಾಗಗಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಊರ ನಾಗೇಶ್ ನಿರೂಪಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ನಾಪೋಕ್ಲು ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ರಸ್ತೆ ಸುರಕ್ಷತಾ ನಿಯಮಗಳನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಕಾನೂನು ಪಾಲನೆ ಮಾಡಬೇಕೆಂದು ನಾಪೋಕ್ಲು ಪೊಲೀಸ್ ಠಾಣೆಯ ಅಧಿಕಾರಿ ರಾಘವೇಂದ್ರ ತಿಳಿಸಿದರು. ನಾಪೋಕ್ಲು ಬಸ್ ನಿಲ್ದಾಣದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್, ನಾಪೋಕ್ಲು ಠಾಣೆಯ ಪೊಲೀಸ್ ಹಾಗೂ ವಿವಿಧ ಶಾಲೆಗಳ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಆಯೋಜಿಸಲಾಗಿದ್ದ ಜನಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮುಖ್ಯವಾಗಿ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಅನುಸರಿಸಬೇಕು ಹಾಗೂ ಕಾರುಗಳಲ್ಲಿ ಸಂಚರಿಸುವವರು ಸೀಟ್ ಬೆಲ್ಟ್ ಧರಿಸುವುದು ಮತ್ತು ಚಾಲನಾ ಪರವಾನಗಿ, ಇನ್ಶೂರೆನ್ಸ್ ಸೇರಿದಂತೆ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು ಎಂದ ಅವರು, ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆಯಿಂದ ಸಾಕಷ್ಟು ಸಾವು ನೋವುಗಳನ್ನು ತಪ್ಪಿಸಬಹುದು ಎಂದರು. ಇಲ್ಲಿಯ ಮಾರುಕಟ್ಟೆ ಸಮೀಪದಿಂದ ಪೇಟೆಯ ಮುಖ್ಯ ಬೀದಿಯಲ್ಲಿ ರಸ್ತೆ ಸುರಕ್ಷತಾ ಕಾನೂನಿನ ಬಗ್ಗೆ ವಿವಿಧ ಘೋಷವಾಕ್ಯದೊಂದಿಗೆ ಡ್ರಮ್ ಬಾರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಆ ಥರ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ತಾವು ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ, ಕಾರ್ ನಡೆಸೋರು ಬೈಕ್ ನಡೆಸುವಾಗ ಹೆಲ್ಮೆಟ್ ಧರಿಸಿ. ಈಗ ಇಷ್ಟೆಲ್ಲ ಮಕ್ಕಳು ಬಂದ್ಬಿಟ್ಟು ಒಂದು ಎಫೆಕ್ಟ್ ಹಾಕಿ ಎಲ್ರಿಗೂ ಗೊತ್ತಾಗ್ಬೇಕು ಅಂತಂದು ಮಾಡ್ತಿದ್ದಾರೆ. ಎಲ್ಲ ಜನಗಳಿಗೆ ಗೊತ್ತಾಗ್ಲಿ, ಎಲ್ಲರೂ ಕೂಡ ಟ್ರಾಫಿಕ್ ಅವೇರ್ನೆಸ್ನ ಮೇಂಟೈನ್ ಮಾಡಲಿ, ಹಾಗೆ ತಮ್ಮ ಜೀವನವನ್ನು ರಕ್ಷಣೆ ಮಾಡಲಿ ಅಂತ ಅಂದ್ಕೊಂಡು ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದು ತಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾಪೋಕ್ಲು ಠಾಣಾ ಪರವಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಆದರೆ ನಾವು ಇಷ್ಟೆಲ್ಲ ಆದರೂ ಕೂಡ ಒಂದು ವಾಹನವನ್ನು ಚಾಲನೆ ಮಾಡುವ ಟೈಮಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ನೀವು ಮಗುವನ್ನ ಕೂಡಿಸ್ಕೊಂಡು ಫ್ರಂಟ್ ಅಲ್ಲಿ ಕೂಡಿಸ್ಕೊಂಡು ಹೋಗಿರ್ತೀರಾ, ಟ್ಯಾಂಕ್ ಮೇಲ್ಗಡೆ ಕೂಡಿಸ್ಕೋತೀರಾ, ಸ್ಕೂಟಿ ಇದ್ರೆ ಎದುರುಗಡೆ ನಿಲ್ಸ್ಕೋತೀರಾ. ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಅಂತಿದ್ದಾವೆ, ಅದನ್ನ ಯೂಸ್ ಮಾಡೋದಿಲ್ಲ. ಮಕ್ಕಳನ್ನ ನಿಮ್ಮ ಹತ್ರ ಜೊತೆಯಲ್ಲಿ ತಗೊಂಡು ಕೊಡುವಾಗ ಅದಕ್ಕೆ ಒಂದು ಸೇಫ್ಟಿ ಒಂದು ಬರುತ್ತದೆ, ಅದನ್ನ ತಗೊಂಡ್ಬಿಟ್ಟು ಮಕ್ಕಳನ್ನ ಕೂಡಿಸ್ಕೋಬೇಕು.
ಆದ್ರೆ ತಾವು ಅದನ್ನ ಮಾಡೋದಿಲ್ಲ. ಮಕ್ಕಳನ್ನ ಟ್ಯಾಂಕ್ ಮೇಲ್ಗಡೆ ಕೂಡಿಸೋದು, ಯಾವ್ದಾದ್ರು ಸಡನ್ ಆಗಿ ಬಂದ್ಬಿಟ್ರೆ ಮಕ್ಕಳಿಗೆ ಏಟಾಗಿ ಮಕ್ಕಳದು ಜೀವ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಲ್ಮೆಟ್ ನ ತರಿಸಿದ್ರೆ ಎಷ್ಟೋ ಸಾವುಗಳನ್ನ ನಾವು ಕಮ್ಮಿ ಮಾಡ್ಬೋದು. ರೀಸೆಂಟ್ ಆಗಿ ಹೇಳ್ತಿದ್ವಿ ನಾವು, ಎಲ್ಲ ಸ್ಕೂಲಿಗೆ ಹೋದಾಗ ಮಕ್ಕಳಿಗೆ ಕೂಡ ಹೇಳ್ತೀನಿ, ತಾವು ಹೆಲ್ಮೆಟ್ ನ ತರಿಸಿದ್ರೆ, ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ನಂತರ ಒಂದು ವ್ಯಕ್ತಿ ಓವರ್ ಸ್ಪೀಡ್ ಅಲ್ಲಿ ಇದ್ದ, ಒಂದು ಕೆಳಗಡೆ ಬಿದ್ದ ಸ್ಪೀಡಿಗೆ ಅವನ ತಲೆ ಹೊಡೆಯಿತು. ಆದ್ರೆ ಅವನು ಹೆಲ್ಮೆಟ್ ಧರಿಸಿದ್ರೆ ಅವನ ತಲೆ ಹೊಡಿತಿದ್ದು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಸಮಾಜವು ಹೊರತಂದಿರುವ 2026ನೇ ನೂತನ ವರ್ಷದ ದಿನದರ್ಶಿಕಾ ಬಿಡುಗಡೆ ಮಾಡಲಾಯಿತು. ಕೆಆರ್ಪೇಟೆ ನೇಕಾರ ತೊಗಟವೀರ ಸಮಾಜವು ಹೊರತಂದಿರುವ 2026ನೇ ನೂತನ ವರ್ಷದ ದಿನದರ್ಶಿಕೆಯನ್ನು ಶಿಕ್ಷಣ ತಜ್ಞ ಕೆಆರ್ ಪುಟ್ಟಸ್ವಾಮಿ ಬಿಡುಗಡೆ ಮಾಡಿದರು. ಪಂಚಾಂಗ, ಹಬ್ಬ ಹರಿದಿನಗಳು ಸೇರಿದಂತೆ ನೇಕಾರ ತೊಗಟವೀರ ಸಮಾಜದ ಬಂಧುಗಳ ವಿವರವಾದ ಮಾಹಿತಿಗಳನ್ನ ಒಳಗೊಂಡಿರುವ 2026ನೇ ಸಾಲಿನ ದಿನದರ್ಶಿಕೆಯು ವೈವಿಧ್ಯಮಯವಾಗಿ ಮೂಡಿಬಂದಿದ್ದು, ಸಮಾಜದ ಬಂಧುಗಳು ಹಬ್ಬ ಹರಿದಿನಗಳು ಮತ್ತು ಸೂರ್ಯ, ಚಂದ್ರಗ್ರಹಣ, ರಾಹುಕಾಲ, ಗುಳಿಕ ಕಾಲದ ಬಗ್ಗೆ ತಿಳಿದುಕೊಳ್ಳಲು ಈ ಕ್ಯಾಲೆಂಡರ್ ಅನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ಜೀವನದಲ್ಲಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯಲು ಪ್ರತಿದಿನವೂ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೆಜ್ಜೆ ಹಾಕಬೇಕೆಂದು ಕೆಆರ್ ಪುಟ್ಟಸ್ವಾಮಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಉದ್ಯಮಿಗಳಾದ ಹೊನ್ನಾವರ ಚಂದ್ರಶೇಖರ್, ಎಚ್ಎಸ್ ಚಂದ್ರಶೇಖರ್, ವಿಶ್ರಾಂತ ಪೊಲೀಸ್ ಅಧಿಕಾರಿ ಮಹದೇವಯ್ಯ, ಕೆಜಿ ಕುಮಾರ್, ತರಕಾರಿ ಜಯರಾಮು, ಕೆಎಂ ಮಧುಸೂದನ್, ಮೈಲಾರಿ ರವಿ, ಕೆಎಂ ರವಿನಂದನ, ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ಚಿಕ್ಕಗೌಡನಹಳ್ಳಿ ರಾಮಚಂದ್ರ, ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ ಸೇರಿದಂತೆ ನೂರಾರು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು. ತಾಯಿ ಚೌಡೇಶ್ವರಿ ಅಮ್ಮನ ಆಶೀರ್ವಾದ ನಮ್ಮ ಜನಾಂಗದ ಮೇಲೆ ಮತ್ತು ಸಂಬಂಧಪಟ್ಟಂತ ಪ್ರಜೆಗಳ ಮೇಲೆ ಎಲ್ಲರೂ ಇಲ್ಲಿ ಅಂತ ಮೊದಲ ಆಶಿಸಿದೆ. ಮತ್ತು ಇದರಿಗೆ ಸಂಬಂಧಪಟ್ಟಾಗೆ ನಮ್ಮ ಕೆಜಿ ಗಂಗಣ್ಣವರ ಮಗ ಕುಮಾರ್ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸಿ, ಆಮೇಲೆ ನಮ್ಮ ಅಧ್ಯಕ್ಷರನ್ನ ಮತ್ತು ಸೇರಿಸಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಆರೋಗ್ಯ ಆಯುಷ್ಯದಿಂದ ಆಶಿಸ್ತೇವೆ. ಇದೇ ರೀತಿ ನಮ್ಮ ತೊಗಟವೀರ ಜನಾಂಗ ನೇಕಾರ ಸಂಘ ಇದೇ ರೀತಿ ಬೆಳೀಬೇಕು, ಇದೇ ರೀತಿ ಉನ್ನತವಾದ ಸಬ್ಜೆಕ್ಟ್ ಆಗಿತ್ತು. ಅದ್ರ ಬಗ್ಗೆ ನಾವು ಮುಂದಾಕೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮುಖ್ಯವಾಗಿ ಚೌಡೇಶ್ವರಿ ಗರ್ಭೋತ್ಸವವನ್ನು ಮಾಡ್ತೀವಲ್ಲ, ಅದನ್ನು ಸಹ ಹಾಕಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ತುಂಬ ಚೆನ್ನಾಗಂತೂ ಮೂಡು ಬಂದಿದೆ. ಎಲ್ಲರ ದೊಡ್ಡವರ ಆಶೀರ್ವಾದ ಇರುತ್ತದೆ. ಆಮೇಲೆ ಯುವಕರು ಹೆಚ್ಚಿನ ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡಬೇಕು, ಹೆಚ್ಚಿನ ಉತ್ಸಾಹವನ್ನು ತೋರಿಸಬೇಕು. ಕುಮಾರ ಹೇಳ್ತಾ ಇದ್ದೆ, ಎಲ್ಲ ಇಡೀ ರಾಜ್ಯದ ಕಾರ್ಯಕ್ರಮಗಳಲ್ಲಿ ಇಲ್ಲಿದೆ. ಬ್ಯಾಂಗ್ಳೂರ್ ಪ್ರೆಸ್ಸಲ್ಲಿ ಅದು ಇಲ್ಲ. ಅದರ ಜೊತೆಗೆ ನಮ್ಮ ಚೌಡೇಶ್ವರಿ ಉತ್ಸವ ನಡೀತದಲ್ಲ, ಅದನ್ನು ಸಹ ಅವರು ಸಂಬಂಧಪಟ್ಟವ್ರನ್ನ ಕೇಳಿಕೊಳ್ಳಿ, ಇಡೀ ವರ್ಷದಲ್ಲಿ ಯಾವತ್ತು ಮಾಡ್ತಾರೆ ಅಂತ ನಿಗದಿಯಾದಂತಹ ದಿನಾಂಕದಲ್ಲಿ ಅದನ್ನು ಸಹ ನಾನು ನೋಡ್ತೀನಿ, ಗಮನಿಸ್ತಾ ಕಾಣಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಥರ ಮಾಡಿ ಇನ್ನೇನಾದ್ರು ವಿಶೇಷವಾದಂತಹ ನೀವೇನಾನು ಇದಕ್ಕೆ ಸಲಹೆಗಳನ್ನು ಕೊಡ್ತೀವಿ ಅನ್ನೋದಾದ್ರೆ ಬೇರೆಯವರು ಕೊಡುವಂತಹ ಸಲಹೆಗಳನ್ನು ಸ್ವೀಕರಿಸಿ ತುಂಬ ಚೆನ್ನಾಗಿ ಬಂದಿದೆ. ಮನೆಗಳಿಗೆಲ್ಲ ಸಹ ನೀವೇ ಹೋಗಿ ಅವ್ರ ಮನೆಯಲ್ಲಿ ಇದನ್ನು ನೇತು ಹಾಕಿ ಅವ್ರಿಗೆ ಹೇಳಿ ಇದನ್ನು ನೋಡಿ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಮನೆಗೂ ಆಗಲೇ ಕೊಟ್ಟಿದ್ದೀರಿ ಅನಿಸುತ್ತೆ. ಹಾಂ, ಈಗ ಇದರ ಬಿಡುಗಡೆ ಇವತ್ತು, ಇನ್ನು ಮೇಲೆ ಕೊಡಬೇಕಾಗ್ತದೆ. ಬಿಡುಗಡೆ ಇವತ್ತಾದ್ರಿಂದ ಇನ್ನು ಮೇಲೆ ಅದನ್ನು ಎಲ್ಲ ಮನೆಗಳಿಗೂ ಹಂಚಿ ಒಳ್ಳೆಯದಾಗಲಿ. ನೀವೇನು ಕೆಲಸವನ್ನು ಮಾಡ್ತಿದ್ದೀರೋ ಎಲ್ಲ ತುಂಬ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಸಹ ಹಿರಿಯರ ಪ್ರೋತ್ಸಾಹ ಮತ್ತು ನಮ್ಮ ಏನು ಯುವಕರಿದ್ದಾರೋ ಇವರ ಪ್ರೋತ್ಸಾಹ, ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಆದ್ದರಿಂದ ಆ ಥರ ಕೆಲಸಗಳನ್ನು ಮಾಡ್ತಾ ಹೋಗಿ ಯಾವುದೇ ಕಾರ್ಯಕ್ರಮನ ಮಾಡೋದು ಅದ್ದೂರಿಯಾಗಿ ಆಗಬೇಕು. ತೊಗಟವೀರ ಸಂಘದವರು, ತೊಗಟವೀರ ಸಮಾಜದವರು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಊರಿನವರು ಎಲ್ಲರಿಗೂ ಸಹ ಗೊತ್ತಾಗಬೇಕು. ಇದು ಕೆಆರ್ಪೇಟೆ ಟೌನ್ ಅಷ್ಟೇ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ತೊಗಟವೀರ ಸಮಾಜದವರು ಯಾವ್ಯಾವ ಊರಿನಲ್ಲಿ ಎನ್ನುವುದನ್ನು ಇದು ಪ್ರತಿಬಿಂಬಿಸಬೇಕು, ತೋರಿಸಬೇಕು. ಸಮಾಜದಲ್ಲಿ ಕಾರ್ಯಕ್ರಮಗಳನ್ನು ಇದರಲ್ಲಿ ಬರುವ ರೀತಿಯಲ್ಲಿ ಮಾಡಿ ಬೇರೆ ಬೇರೆ ಕಡೆಯೆಲ್ಲ ಏನು ಚೌಡೇಶ್ವರಿ ದೇವಸ್ಥಾನ ಅಥವಾ ದೇವಸ್ಥಾನ ಎಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಈ ಮಾಹಿತಿಯನ್ನು ಈ ದಿನದರ್ಶಿನಿಯಲ್ಲಿ ತೋರಿಸಿ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಮತ್ತು ಎಲ್ಲ ಸಹಕಾರ ನಿಮಗೆ ಇದ್ದೇ ಇರ್ತದೆ, ಎಲ್ಲರ ಪ್ರೋತ್ಸಾಹ ನಿಮಗೆ ಇದ್ದೇ ಇರ್ತದೆ ಅಂತ ಹೇಳಿ ಇದಕ್ಕೆ ಏನಾಗಬೇಕು, ಯಾವ ತರಹ ನಿಮಗೆ ಸಹಕಾರ ಕೊಡಬೇಕು ಅನ್ನೋದನ್ನು ಕುಮಾರ ಮಾಡಿದ್ದಾರೆ. ಅವರು ಹೇಳಿ ಅಥವಾ ನೀಲಕಂಠ ಅವರು ಇದ್ರ ಬಗ್ಗೆ ಚೆನ್ನಾಗಿ ಅವರು ಮಾತಾಡ್ತಾರೆ. ಎಲ್ಲ ಕಡೆಯವರು ಸಹ
ನೀಲಕಂಠ ಅವರು ಹೈಲೈಟ್ಸ್ ಮಾಡ್ತಾರೆ. ಇದನ್ನು ಸಹ ಅವರ ಸಲಹೆ ತಗೊಂಡು ಹೈಲೈಟ್ ಮಾಡಿ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನೊಂದು ಎಲ್ಲರಿಗೂ ಸಹ ನಾನು 2026 ಹೊಸ ವರ್ಷ ಶುಭಾಶಯಗಳನ್ನು ಕೋರ್ತಾ ಇದು ಯಶಸ್ವಿಯಾಗಿ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ಚೌಡೇಶ್ವರಿಗೆ ಪ್ರಾರ್ಥನೆಯನ್ನು ಮಾಡಿ, ಸಮಾಜದ ಗುರುಗಳಾದಂತಹ ಗುರುಗಳಿಗೂ ಸಹ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ದಾವಣಗೆರೆಯನ್ನ ಬಿಟ್ರೆ, ತುಮಕೂರನ್ನ ಬಿಟ್ರೆ, ಆಮೇಲೆ ವೈಎನ್ ಹೊಸಕೋಟೆಯಲ್ಲಿ ನಮ್ಮ ಸಮಾಜ ಬಹಳ ಸಂಘಟಿತವಾಗಿದೆ. 800 ಮನೆಗಳಿದೆ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಸಮಾಜದ ಹೆಣ್ಣುಮಗಳು. ತುಮಕೂರಿಂದ ವೈಎನ್ ಹೊಸಕೋಟೆಗೆ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು 800 ಕಿಲೋಮೀಟರ್ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಅಂತವರು ನಮಗೆ ಇನ್ಸ್ಪಿರೇಷನ್, ಮಾದರಿ ನಮಗೆ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಇವತ್ತು 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಒಂದು ಭಾಗ ಆದ್ರೆ, ಮೇ ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ, ಹಾಗೆ ಚಿಕ್ಕಗೊಂಡಳ್ಳಿ ನಡೀತಾ ಇರ್ತಕ್ಕಂಥ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು. ಸಹಾಯವನ್ನು ಮಾಡೋದ್ರ ಜೊತೆಗೆ ಅವ್ರು ಏನು ಒಂದು ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಟ್ಕೋತಾರೆ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಆ ಕಾರ್ಯಕ್ರಮಕ್ಕೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ತುರ್ತಾಗಿ ಆಯೋಜನೆ ಮಾಡಿದಂತ ನಮ್ಮ ಕುಮಾರಣ್ಣ, ಮುಂದೆ ಬನ್ನಿ ಇಲ್ಲಿ ಬನ್ನಿ ಕುಮಾರ್. ತಿಪ್ಪಣ್ಣಹಳ್ಳಿ ಚೌಡೇಶ್ವರಿ ಮುಕ್ಕಾಗಿತ್ತು. ಅದರಿಂದ ಅದನ್ನ ಜೀರ್ಣೋದ್ಧಾರ ಮಾಡಿ ಹೊತ್ತಾಗಿ ಮಾಡಿ 25 ವರ್ಷಕ್ಕೆ ಅದಕ್ಕೆ ನಾವೆಲ್ಲ ಕಡೆ ಸ್ವಲ್ಪ ಕುಲಭಾಗದ ಕಡೆ ಏನಲ್ಲ, ನಮ್ಮ ಕುಲಭಾಗದಕ್ಕೆಲ್ಲ ಹೆಚ್ಚು ಜೀರ್ಣೋದ್ಧಾರ ಮಾಡೋದು ನಿಮ್ಮ ಕಡೆಯಿಂದ ಏನು ಸಹಕಾರ ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ನಾಪೋಕ್ಲು ಸಮೀಪದ ಬೇತು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಬೇತು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅನಿಮಿಯಾ ಕಾರ್ಯಾಗಾರ ಮತ್ತು ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಜಿಲ್ಲಾ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆಯೋಜಿಸಲಾದ ಶಿಬಿರದಲ್ಲಿ ಮಕ್ಕಳ ರಕ್ತಹೀನತೆ, ಅಪೌಷ್ಟಿಕತೆಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇರುವ ಮಕ್ಕಳಿಗೆ ಔಷಧಿಯನ್ನು ವಿತರಿಸಲಾಯಿತು. 5 ವರ್ಷದೊಳಗಿನ ಮಕ್ಕಳಿಗೆ ನೀಡಬೇಕಾದ ಆಹಾರ ಪದ್ಧತಿ, ಸರಿಯಾದ ಸಮಯಕ್ಕೆ ಅನಿಮಿಯಾ ಆರೋಗ್ಯ ತಪಾಸಣೆ ನಡೆಸುವ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೋಷಕರಿಗೆ ತಿಳಿಸಿದರು. ಅಂಗನವಾಡಿ ಕೇಂದ್ರಕ್ಕೆ ಒಳಪಡುವ 5 ವರ್ಷದೊಳಗಿನ ಮಕ್ಕಳನ್ನ ಪೋಷಕರು ಕರೆತಂದು ಆರೋಗ್ಯ ತಪಾಸಣೆ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಶಿಬಿರದಲ್ಲಿ RBSK ತಂಡದ ವೈದ್ಯಾಧಿಕಾರಿಯಾದ ಶೈಮಾ, ಶುಶ್ರೂಷಕಿ ಮಮತಾ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಿದರು. ಇದೇ ಸಂದರ್ಭ ಬೇತು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಾದ ಆಶಾ ಅಪ್ಪಣ್ಣ, ಸಹಾಯಕ ಲೀಲಾವತಿ, ಆಶಾ ಕಾರ್ಯಕರ್ತರಾದ ಗಾಯತ್ರಿ, ವಿನಿಶಾ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಪೋಷಕರು ಹಾಗೂ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಆವರಣದ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಕುವೆಂಪುರವರ ಜನ್ಮೋತ್ಸವವನ್ನು ಆಚರಿಸಿದರು. KR-ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟಬೀರ ಸಮಾಜವು ಹೊರತಂದಿರುವ 2026ನೇ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ನಾಪೋಕ್ಲು ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್ ಹೆಬ್ಬಾಲೆ.